ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಶಿಲ್ಪಾ ಮದುವೆಯ ರಿಸೆಪ್ಷನ್ಗೆ ಹೋಗಿದ್ದು ವ್ಲಾಗ್ ಹಾಕಿದೆ. ಸುಮಾರು ಜನ ತುಂಬಾ ಇಷ್ಟಪಟ್ರಿ. ಆದರೆ ಹೇಳಿದ್ದೆ, ನಾನು ಬೆಳಿಗ್ಗೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ದೆ. ಸೊ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ. ಆಗಲೇ ಬೆಳಿಗ್ಗೆ 5 ಗಂಟೆ 5:30ಇಂದಲೇ ಫೋನ್ಗಳು ಬರೋಕ್ಕೆ ಶುರು ಆಗ್ಬಿಡ್ತು. ಬರ್ತೀಯಲ್ವಾ ಬಾ ಬೇಗ ಅಂತ. ಆದರೆ ಖುಷಿಮಾಗೆ ತೀರಾ ಹುಷಾರಿಲ್ಲದೆ ಇದರಿಂದ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ. ಇನ್ನೊಂದು ಮತ್ತು ನಮ್ಮ ಫ್ಯಾಮಿಲಿ ತುಂಬ ಹತ್ರದ್ದು ನಮಗೆ ಮದುವೆ ಆಗ್ತಿರೋದು, ಹೋಗ್ದಲ್ಲೇ ಇರೋದಕ್ಕೂ ಆಗೋದಿಲ್ಲ. ಜೊತೆಗೆ ಖುಷಿಗೆ ಬೇರೆ ಎಷ್ಟೊಂದು ಹುಷಾರಿಲ್ಲ. ಜೊತೆಗೆ ತುಂಬ ಹತ್ರದಲ್ಲೇ ಬೇರೆ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಅಷ್ಟೇ ಇದು ರೆಸಾರ್ಟ್ ಇರೋದು ಅಂತ ಹೇಳಿದ್ನಲ್ಲ. ನಮ್ಮ ಮನೆಗೂ ಅಲ್ಲಿಗೂ 10 ನಿಮಿಷ ಅಷ್ಟೇ. ಹೋಗೋಣ ಬೇಡವಾ ಅಂತ ಯೋಚನೆ ಮಾಡಿ ಲಾಸ್ಟಿಗೆ ಇಲ್ಲ ಈ ಥರ ಫಂಕ್ಷನ್ ಮತ್ತೆ ನಡೆಯೋದಿಲ್ಲ ಆಯಿತಾ. ಮದುವೆ ಬೇರೆ ಹೋಗಬೇಕಪ್ಪ ಅಂತ ಡಿಸೈಡ್ ಮಾಡಿಕೊಂಡು ಹೊರಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಡ್ಬೇಕಾಯ್ತಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಖುಷಿ ಮಲ್ಕೊಂಡಿದ್ಲು. ಆದ್ದರಿಂದ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಯಾವುದೇ ಫಂಕ್ಷನಲ್ಲಿ ನನಗೆ ತಲೆಗೆ ಸ್ನಾನ ಮಾಡಿ ಹೋದ್ರೇ ಸಮಾಧಾನ ಅಂತ ಅನ್ಸೋದು. ಆದ್ದರಿಂದ ಫಸ್ಟು ನಾನು ಇವಾಗ ರೆಗ್ಯುಲರಾಗಿ ಯೂಸ್ ಮಾಡ್ತಾರೋ ಪ್ರಾಡಕ್ಟ್ ಬಗ್ಗೆ ಇವಾಗ ಒಂದು ಚಿಕ್ಕದಾಗಿ ರಿವ್ಯೂ ಕೊಟ್ಬಿಡ್ತೀನಿ. ಸೊ ಬನ್ನಿ ವ್ಲಾಗ್ ಶುರು ಮಾಡೋಣ. ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು, ಸ್ನಾನಕ್ಕೆ ಹೊರಡಬೇಕು. ಫ್ರೆಂಡ್ಸ್, ಏನಂದರೆ ವಿಂಟರ್ ಸೀಸನ್ ಬಂದರೆ ನಮ್ಮ ಸ್ಕಿನ್ ಹೇಗೆ ಡ್ರೈ ಆಗುತ್ತೋ ಹಾಗೆ ನಮ್ಮ ತಲೆಯಲ್ಲಿ ಸ್ಕ್ಯಾಲ್ಪ್ ಕೂಡ ಡ್ರೈ ಮತ್ತು ಇಚ್ಚಿಂಗ್ ಆಗಿ ಡ್ಯಾಂಡ್ರಫ್ ಕೂಡ ಆಗುತ್ತೆ. ಇವಾಗ ಡ್ಯಾಂಡ್ರಫ್ ಆಗಿಬಿಟ್ಟಿದೆ ಅಂತ ನಾವು ಏನು ಮಾಡ್ತೀವಿ ಅಂತಂದರೆ ಯಾವುದೋ ಒಂದು ಹ್ಯಾರ್ಶಾಗಿರೋವಂಥ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂನ ಬಳಸ್ಬಿಡ್ತೀವಿ. ಆವಾಗ ಕೂದಲು ರಫ್ ಮತ್ತು ಡಲ್ ಆಗಿಬಿಡುತ್ತೆ. ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ಮನೆಯಲ್ಲೇ ಇರೋವಂಥ ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾರೆ. ಅಂದರೆ ಶುಂಠಿ, ಲೆಮನ್ ಜ್ಯೂಸನ್ನ ಬಳಸ್ತಾರೆ. ಆದರೆ ಇದು ತುಂಬ ದಿನ ಟೈಮ್ ತೊಗೊಳುತ್ತೆ. ನಮಗೆಲ್ಲರಿಗೂ ಈಸಿ ಆಗಲಿ ಅಂತಲೇ ಮಾಮಾ ಅರ್ತ್ ಅವರು ಈ ವಿಂಟರ್ ಸೀಸನ್ಗೆ ಅಂತಲೇ ನ್ಯಾಚುರಲ್ ಗುಡ್ನೆಸ್ ಜೊತೆಗೆ ಲೆಮನ್ ಮತ್ತು ಜಿಂಜರ್ ರೇಂಜ್ ಶಾಂಪೂ ಮತ್ತು ಕಂಡೀಷ್ನರ್ನ ಲಾಂಚ್ ಮಾಡಿದ್ದಾರೆ. ಇದನ್ನು ಬಳಸೋದ್ರಿಂದ ನಾವು ನ್ಯಾಚುರಲ್ಲಾಗಿ ಡ್ಯಾಂಡ್ರಫಿಂದ ಮುಕ್ತಿ ತಗೋಬೋದು. ಇದರಲ್ಲಿ ನಿಂಬೆ ರಸ ಬಳಸಿರೋದ್ರಿಂದ ನಮ್ಮ ತಲೆನಲ್ಲಿರುವಂತಹ ಇಚ್ಚಿಂಗ್ ತಲೆನಲ್ಲಿ ಇಚ್ಚಿಂಗ್ ಬರೋದಿಲ್ಲ. ಜೊತೆಗೆ ಈ ಶುಂಠಿ ಬಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಡ್ಯಾಂಡ್ರಫ್ 100%ವರೆಗೂ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಮತ್ತು ಇದು ಮೇಡ್ ಸೇಫ್ ಕೂಡ ಸರ್ಟಿಫೈಡ್ ಆಗಿದೆ ಮತ್ತು ಟಾಕ್ಸಿನ್ ಫ್ರೀ ಕೂಡ ಮತ್ತು ನಮ್ಮ ಇಂಡಿಯಾದ ಬ್ರ್ಯಾಂಡ್ ಕೂಡ. ನಿಮಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ನಮ್ಮ ನಿಖಿತಾಸ್ ಫ್ಯಾಮಿಲಿಗೆ ಅಂತ 20% ಆಫ್ ಕೂಡ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಈ ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗಳೆಲ್ಲ ಅಮೆಝಾನ್, ನೈಕಾ, ಪರ್ಪಲ್, ಫ್ಲಿಪ್ಕಾರ್ಟ್ ಮತ್ತು ಮಾಮಾ ಅರ್ತ್ ಅಪ್ಲಿಕೇಶನಲ್ಲೂ ಕೂಡ ಸಿಗುತ್ತೆ, ತೊಗೋಬೋದು. ಆ್ಯಂಡ್ ಈ ಮಾಮಾ ಅರ್ತ್ ಅವರ iOS ಆ್ಯಪ್ ಮತ್ತು ಆ್ಯಂಡ್ರಾಯ್ಡ್ ಆ್ಯಪ್ ಕೂಡ ಇದೆ, ಚೆಕ್ ಮಾಡಿ. ಆ್ಯಂಡ್ ಮಾಮಾ ಅರ್ತ್ ಅವರು 2025 ಒಳಗಡೆ 1 ಮಿಲಿಯನಷ್ಟು ಪ್ಲ್ಯಾಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೀವು ತೊಗೊಳ್ಳೋ ಒಂದೊಂದು ಪ್ರಾಡಕ್ಟ್ಸ್ಗೂ ಅದನ್ನು ಲಿಂಕ್ ಕೂಡ ಮಾಡ್ತಾರೆ. ಹಾಗೆ ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗಳೆಲ್ಲ ಆನ್ಲೈನಲ್ಲಿ ಅಲ್ಲದೆ ಆಫ್ಲೈನಲ್ಲೂ ಕೂಡ ಅಂದರೆ ನಿಮ್ಮ ನಿಯರ್ ಸ್ಟೋರ್ಸ್ಗಳಲ್ಲೂ ಸಿಗ್ತಿದೆ. ಒಂದ್ಸರಿ ಚೆಕ್ ಮಾಡಿ ಫ್ರೆಂಡ್ಸ್, ಓಕೆನಾ. ಸೊ ಮತ್ತು ಇದರ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ರೆಡಿ ಆದದ್ದಾಯಿತು. ಬೆಳಗ್ಗೆ ಮುಹೂರ್ತಕ್ಕೆ ಹೊರಡ್ತಾ ಇದ್ದೀನಿ. ಸೀರೆ ಎಲ್ಲ ವೇರ್ ಮಾಡಿಲ್ಲ, ಯಾಕೆ ಅಂತಂದರೆ ನಮ್ಮ ಅಕ್ಕ ಉಡಿಸ್ತೀನಿ ಬಾ ಅಂತ ಹೇಳಿದಾಳೆ. ಆದ್ದರಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಜಸ್ಟ್ ಎಲ್ಲ ರೆಡಿ ಆಗಿದ್ದೀನಿ ಅಷ್ಟೇ. ಇನ್ನು ಸೀರೆ ಎಲ್ಲ ಇಲ್ಲಿ ಬ್ಯಾಗಲ್ಲಿ ತೊಗೊಂಡಿದ್ದೀನಿ. ಇವಾಗ ಪಟ ಅಂತ ಹೊರಡಬೇಕು. ಕೆಳಗಡೆ ಹೋದರು ಕಾರ್ ಇದು ಮಾಡೋದಕ್ಕೆ ಅಂತ ಹೇಳಿ. ನೀವು ಹೋಗಿರಿ, ನಾನು ಬರ್ತೀನಿ ಅಂತ ಹೇಳಿದೆ. ಆ್ಯಂಡ್ ರಕ್ಷಿತ್ ಬೇರೆ ಅವ ಅದು ತೊಗೊಬನ್ನಿ, ಅವ ಇದು ತೊಗೊಬನ್ನಿ ಅಂತ ಒಂದೊಂದೇ ಫೋನ್ ಮಾಡ್ತಾರೆ. ನಮ್ಮಮ್ಮ ಇನ್ನೂ ಬಂದಿಲ್ವಾ ಅಲ್ಲಿ ದಾರಿ ಮುಹೂರ್ತಕ್ಕೆ ನಿಲ್ಲಿಸ್ತಾ ಇದ್ದಾರೆ ಅಂತ. ಯಾಕಂದರೆ ನನಗೆ ಖುಷಿ ಇರೋ ಕಂಡೀಷನ್ನಲ್ಲಿ ನಾನು ಓಡೋಗೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ಸ್ವಲ್ಪ ಲೇಟಾಗೆ ಹೋಗ್ತಾಯಿದ್ದೀನಿ. ಟೈಮ್ ಬಂದ್ಬಿಟ್ಟು ಅಲ್ಲೇ 8:45, 8:30, 9:30 ದಾರಿ ಮುಹೂರ್ತ. ನನಗೆ ಅವಳನ್ನ ಎಬ್ರಿಸೋಕ್ಕಾಗ್ತಲ್ಲ. ರಾತ್ರಿ 1:30, 2 ಗಂಟೆ ಮೇಲೆ ಆಯಿತು ಮಲಗೋದವಳು. ಆದ್ದರಿಂದ ಓಕೆ, ಸೊ ಬನ್ನಿ ಹೊರಡೋಣ. ಇನ್ನೂ ಲೇಟ್ ಮಾಡಬಟ್ಟು ಅಂತಂದರೆ ನನ್ನ ಮಗಳು ಒಂದೇ ಸರಿ ಬೇಕಂತ ಮತ್ತೆ ಎಲ್ಲ ವಾಂತಿ ಮಾಡಿಬಿಟ್ಲು. ಇವಾಗ ಕಾರ್ ನಿಲ್ಲಿಸಿ ಮತ್ತೆ ಕ್ಲೋಸ್ ಆಗಿದೆ. ಕಾರ್ ನಿಲ್ಲಿಸಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅವಳಿಗೆ ಪ್ಯಾಂಟ್ ಫುಲ್ ಎಲ್ಲ ವಾಮಿಟ್ ಮಾಡಿಬಿಡ್ಲು. ಅಲ್ಲಿ ಆ ಕಡೆ ಎಲ್ಲ ತೆಗ್ದಾಕಿದ್ದೀನಿ. ನನಗಂತೂ ಬೆವರು ಇಳ್ದೋಯ್ತು. ಒಂದು ಕ್ಷಣ ಅರ್ಧ ದಾರಿ ಬಂದಿತ್ತು, ಇಲ್ಲ ವಾಪಸ್ ಮನೆಗೆ ಹೋಗ್ಬಿಡೋಣ ಅನ್ನೋ ಥರ ಆಗೋಯ್ತು. ವಾ ಒಂದ್ಸಲಿ ಸೀರಿಯಸ್ ಆಗತ್ತೆ ಅದೆಲ್ಲ ಆದ್ಮೇಲೆ ಹಿಂಗೆಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಅಂತ. ಯಪ್ಪ, ಹೆಂಗೆ ಇಕ್ಕಟ್ ಪರಿಸ್ಥಿತಿ ನೋಡು. ಈ ಕಡೆ ಅದು ಇಂಪಾರ್ಟೆಂಟ್, ಈ ಕಡೆ ಇದು ಇಂಪಾರ್ಟೆಂಟ್. ಅದು ಬಿಡಕ್ಕಾಗ್ತಲ್ಲ, ಇದು ಬಿಡಕ್ಕಾಗ್ತಲ್ಲ, ಹಂಗಾಗಿದೆ. ಬೇರೆ ಯಾವ್ದಾದ್ರು
ದೂರದ ರಿಲೇಷನ್ ಅಂತ ಅಂದ್ಬಿಟ್ಟಿದ್ರೆ ನಾನು ನಿಜವಾಗ್ಲೂ ತಲೆ ಕೆಡ್ಸ್ಕೊತಾ ಇರಲಿಲ್ಲ, ಬಿಟ್ಟಾಕ್ಬಿಟ್ಟಿರ್ತಿದ್ದೆ. ಅಷ್ಟಿಷ್ಟೊಂದು ಸೀರಿಯಸ್ ತಲೆ ಕೆಡ್ಸ್ಕೊತಾನೆ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ನಮ್ಮ ಮಾಮ ಬನ್ರಿ ಬೆಳಗ್ಗೆನೆ ಬೇಗ ಬಂದ್ಬಿಡ್ರಿ ಅಂದರು. ನಾನು ಬೆಳಗ್ಗೆನೆ ಎತ್ತಿದ್ದೆ 6:30ಗೆ. ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ. ಅವಳು ನೆಬ್ರಿಸಕ್ಕೆ ಎದಾಳ್ತಾ ಇರಲಿಲ್ಲ. ಅವಳು 1:30-2 ಗಂಟೆ ಮಲ್ಕೊಂಡಾಗ ಅವಳು. ಇನ್ನು ಬೆಳಗ್ಗೆ ಎದ್ದು ಎದಾಳ್ತಾ ಇಲ್ಲ. ಇನ್ನು ಇವಳಿಗೆ ಒಂಚೂರು ತಿನ್ನಿಸಿ, ಒಂಚೂರು ಸೆರಲಾಗಿ ತಿನ್ನಿಸ್ದೆ ಅಷ್ಟೇ. ಸಿರಪ್ ಎಲ್ಲ ಹಾಕ್ತೆ, ಎಲ್ಲ ಬಾಕ್ ಅಂತ ಹಾಕಿದ್ಲು. ನನ್ನ ಡ್ರೆಸ್ಸು ಕೂಡ ಎಲ್ಲ ನೆಂದೋಗೈತೆ ಫುಲ್. ಇಲ್ಲೆಲ್ಲ ಫುಲ್ಲು ವಾಸನೆ ಗೊತ್ತೈತೆ, ವಾಂತಿದು. ಹೋಗಿ ಚೇಂಜ್ ಮಾಡಬೇಕು. ಸದ್ಯ ಸೀರೆ ಹೋಗಿ ಅಲ್ಲಿ ಚೇಂಜ್ ಮಾಡೋದು ಒಳ್ಳೇದಾಯಿತು. ಇಲ್ಲಿ ಬೇರೆ ಟ್ರಾಫಿಕಾ, ಇಲ್ಲೇನೋ ಮೋರಿ ರಿಪೇರಿ ಮಾಡ್ತವ್ರೆ. ಇಷ್ಟೊತ್ತಾಯ್ತದು. ಸುಮಾರು ಜನ ಇದು ಎಲ್ಲಿರೋದು ರೆಸಾರ್ಟ್ ಅಂತ ಕೇಳ್ಬೋದು. ಇದ್ರ ಹೆಸರು ಟಿಕ್ಕಿ ವಿಲೇಜ್ ಅಂತ ಹೇಳಿ. ಇಲ್ಲಿ ಸಂಭ್ರಮ್ ಕಾಲೇಜ್, ಇಲ್ಲಿ MS ಪಾಳ್ಯ ಮುಂದೆ ಸಂಭ್ರಮ್ ಕಾಲೇಜ್ ಅಂತ ಇದೆ, ಅಲ್ಲಿ ಇದು ರೆಸಾರ್ಟ್ ಇರೋವಂಥದ್ದು. ನಾನು ಬರ್ತಿದ್ದಾಗೇನೆ ಆಗಲೇ ಅನಿಸೋ ತಾಳಿ ಕಟ್ಟಾಗೋಗಿರುತ್ತೆ ಅಂತ. ಇನ್ನು ಧಾರೆ ಮುಹೂರ್ತ ನಡೀತಾ ಇತ್ತು. ನಮ್ಮ ಅಕ್ಕಂಗೆ ಹೇಳಿದೆ, ಅಕ್ಕ ಹಿಂಗೆ ಬರ್ತಾಯಿದ್ದೀನಿ ಬನ್ನಿರಿ ಇಲ್ಲಿ ಅಂತ. ಇನ್ನು ನನ್ನನ್ನು ಬಿಟ್ಬಿಟ್ಟು ವಾಪಸ್ ಹೋಗ್ತಾರೆ. ಅಂದರೆ ಮದುವೆಗೆ ಅವರೇನು ಇರಲ್ಲ. ಯಾಕೆಂತಂದರೆ ಹಿಂದಿನ ದಿನ ಅವರು ಆಫೀಸ್ ರಜಾ ಮಾಡಿದರು. ಆದ್ದರಿಂದ ನಿನ್ನ ಬಿಟ್ಟು ಹೋಗ್ತೀನಿ ನಿಖಿತಾ ಅಂತ ರೂಮ್ ಹತ್ರನೇ ಬಿಟ್ಕೊಡ್ತಾ ಇದ್ದಾರೆ ಇವಾಗ. ಸೊ ಅಷ್ಟರಲ್ಲಿ ಅಕ್ಕ ಬಂದ್ಲು, ಬಾ ಫಸ್ಟು ತಿಂಡಿ ತಿನ್ನೋಣ, ಹೊಟ್ಟೆ ಹಸ್ವಾಗ್ತಾ ಇದೆ ಅಂತ. ನಾನು ಯಾಕೆ ಸೀರೆ ಉಡ್ಸ್ಕೊಡ್ಬಾರೆ ಅಂತ ಹೇಳಿದೆ. ಅದಕ್ಕೆ ಅವಳು ಇಲ್ಲ, ಆಮೇಲೆ ಉಡ್ಸ್ಕೊಡ್ತೀನಿ ಬಾರೆ, ತುಂಬ ಹೊಟ್ಟೆ ಹಸ್ವಾಗ್ತಾ. ಯಾಕಂದರೆ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಎಲ್ರಿಗೂ ಇವಳೇ ಸೀರೆ ಉಡಿಸ್ತಾ ಉಡ್ಸಿರೋದು. ಅದಕ್ಕೆ ಸುಸ್ತಾಗ್ಬಿಟ್ಟಿದ್ಲು. ಅಂದರೆ ಎಲ್ಲರೂ ಕುತ್ಕೊಂಡು ಜೊತೆಗೇ ಎಲ್ಲ ತಿಂಡಿ ತಿಂದ್ವಿ. ಓಕೆ, ಹೊರಟು ತಿಂಡಿ ತಿನ್ಕೊಂಡು. ಪಾಪ ತಿಂಡಿ ತಿನ್ನೋ ಪ್ಲಾನ್ ಇರಲಿಲ್ಲ. ಬಾರಕ್ಕ ಯಾಕವಾ ಈಗ ಜಸ್ಟ್ ಬಂದೆ ನಾನು. ಹೊರಟ್ರು ಪಾಪು ಹುಷಾರಿಲ್ಲ, ವಾಮಿಟ್ ಮಾಡ್ಬಿಟ್ಲು ರೋಡ್ ಮಧ್ಯೆ ಬರ್ತಾ. ಎಲ್ಲ ಬಾಚಾಕಿ ಎತ್ತಾಕಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಮತ್ತೆ ಬಂದಿದ್ದು. ಆಯ್ತಾ, ಬಾ ನಾನು ಇವಾಗ ಸೀರೆ ಉಟ್ಕೊತೀನಿ. ಎಲ್ಲ ಮುಗಿದ್ಮೇಲೆ ಸೀರೆ ಉಟ್ಕೊಳಕ್ಕೆ ರೆಡಿ ಆಗ್ತಾಯಿತ್ತು. ನಮ್ಮ ಅಕ್ಕ ಸೀರೆ ಉಡಿಸ್ಬಿಟ್ಲು ನನಗೆ ನೀಟಾಗಿ. ನಮ್ಮಮ್ಮ ಅಂತೂ ಫುಲ್ ಮಿಕ್ತಾರೆ. ಇವತ್ತೆಲ್ಲ ನಮ್ಮ ಅಕ್ಕಂದೆ. ನಿಮ್ಗೆ ಏನಾದ್ರು ಸೀರೆ ಉಡ್ಸೋ ಕಾಂಟ್ರಾಕ್ಟ್ ಬೇಕು ಅಂತಂದರೆ ನಮ್ಮ ಅಕ್ಕನ ಕಾಂಟ್ಯಾಕ್ಟ್ ಮಾಡಿ. ಇರಿ ಒಂದ್ಸರಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಲ್ಲಿ ಯಾವ ಥರ ಕಾಣಿಸ್ತಾರೆ. ಸರಿ ತೋರಿಸು, ಮೇಲಿನ ತೋರಿಸು ಫಸ್ಟು. ಬಿಟ್ಕ ಎಡ್ಕೈಲು ನೀಟಾಗಿ ಹಂಗಿಟ್ಕ. ನಮ್ಮ ಅಕ್ಕನ ಕ್ಯಾಮ್ರಾ ಇಟ್ಕೊಡೋದು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ಸೀರೆ ಇಟ್ಕೊಂಡಿದ್ದೀನಿ. ಇದು ನಾನು 2ನೇ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕಾದ್ರೆ ನಾನು ನಮ್ಮ ಆಂಟಿ ಇಬ್ಬರು ಹೋಗಿ ಈ ಸೀರೆನ ಭದ್ರಾವತಿನಲ್ಲಿ ತಂದಿದ್ದು. ಆದರೆ ಉಟ್ಕೊಳ್ಳೋ ಚಾನ್ಸ್ ಸಿಕ್ಕೇ ಇರಲಿಲ್ಲ. ಸೊ ಹೆಂಗೋ ಇವತ್ತಾಯಿತು ಉಟ್ಕೊಳ್ಳೋಣ ಅಂತ. ಅದೆಲ್ಲ ಅನ್ಎಕ್ಸ್ಪೆಕ್ಟೆಡ್, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಯಿತಾ. ಹಿಂಗೆ ಇದು ಸ್ಲೀವ್ ಲೂಸ್ ಇದೆ ಸ್ವಲ್ಪ, ಅದರಿಂದ ಡುಮ್ಮಿ ಥರ ಕಾಣಿಸ್ತಾ ಇದ್ದೀನಿ. ಚೂರು ಏನೋ ಸ್ಲೀವ್ ಲೂಸ್ ಇದ್ರು ಹಂಗೆ ಕಾಣಿಸ್ತದೆ. ಓಕೆ, ಚೆನ್ನಾಗಿ ಕಾಣಿಸ್ತಿದ್ಯಾ? ಗ್ರೀನ್ ಕಲರು ನಮ್ಮ ಅಕ್ಕ ಉಡ್ಸಿರೋದಲ್ವಾ. ದಿನ ಪೂರ ಕಂಫರ್ಟಬಲ್ ಆಗಿ ಎಲ್ಲಿ ಬೇಕಾದ್ರೂ ಓಡಾಡ್ತೀನಿ, ಹೆಂಗೆ ಬೇಕಾದ್ರೂ ಕುತ್ಕೋತೀನಿ, ಓಡೋದ್ರು ಓಡ್ತೀನಿ. ಅದೇ ನಾನು ಉಟ್ಕೊಂಡಿರೋದು ಅಂದರೆ ನಿಜವಾಗ್ಲೂ ನನ್ನ ಕೈಲಿ ಆಗೋದಿಲ್ಲ. ಇಷ್ಟೇ ಸಿಂಪಲ್. ಬನ್ನಿ ಹೊರಡೋಣ. ದಾರಿ ಮುಹೂರ್ತ ಎಲ್ಲ ಆಗೋಯ್ತು, ತಿಂಡಿ ತಿಂದ್ವಿ, ಸೀರೆ ಉಟ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಇನ್ನೂ ಇರುತ್ತೆ, ಇನ್ನೂ ಟೈಮ್ ಇದೆ ಅಲ್ಲ. ಆದ್ರಿಂದ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ತಾಳಿ ಕಟ್ಟಿದಾಯ್ತು, ಧಾರೆ ಮುಹೂರ್ತನಿತ್ತು. ಧಾರೆ ಉಳಿಯಕ್ಕೆ ನಮ್ಗೆ ಆಗಲಿಲ್ಲ. ಅಲ್ಲಿ ಇವರು ನಮ್ಮ ಮಮ್ಮಿಗೂ ನಮ್ಮ ಅಕ್ಕಂಗೂ ಆಗಲಿಲ್ಲ. ಎಲ್ಲ ತಿಂಡಿಗೆ ಬಂದ್ಬಿಟ್ರು. ಇನ್ನು ನನಗೆ ಇಲ್ಲಿಗೆ ಸೀರೆ ಉಡ್ಸಕ್ಕೆ ಅಂತ ಬಂದ್ರೆ ಅವ್ರಿಗೂ ಆಗಲಿಲ್ಲ. ಅದ್ರಲ್ಲಿ ಹೋಗ್ಬಿಟ್ಟು ಇವಾಗ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಬನ್ನಿ ಹೊರಡೋಣ. ಇನ್ನೂ ಎಷ್ಟೊಂದು ದಿನ ತೋರಿಸಿಲ್ಲ, ನಮ್ಮ ಗಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ನಮ್ಮ ಗಾನಮ್ಮ ಫೋನಮ್ಮ ಬೇಡ ಅಲ್ಲ, ಇಲ್ಲಿ ಬ್ಲಾಕ್ ಮಾಡ್ತಿದ್ದಾರೆ ರೂಮ್ದು. ಅಕ್ಕ ಬ್ಲಾಕ್ ಮಾಡ್ತಿದ್ದಾರೆ ಎಂತ ಎಲ್ಲಿ ನನ್ನ ಮಗಳು ಹೈ ಫುಲ್ ಜಿಂಚಾಕ್ ಆಗ್ಬಿಟ್ಟಾಳೆ. ಇವಳೇ ಮದುಮಗಳಾಗ್ಬಿಟ್ಟಿದ್ದಾಳೆ. ಫುಲ್ ಸೆಟ್ ಎಲ್ಲ ಏನೇನೋ ಹಾಕೊಂಡು ಅವಳೇ ರೆಡಿ ಆಗಿರೋದಂತೆ. ಇದೆಲ್ಲ ಹಿಂದೆ ಜಡೆ ತೋರ್ಸು ಮಗಳೇ. ಜಾತ್ರೆ ಬಂತೀನಿ. ಇದು ತೋರ್ಸು, ಹಿಂದೆ ಜಡೆ ತೋರ್ಸು ಮಗಳೇ. ಅಯ್ಯೋ ಸರಿ ಬಾ. ಅವಳೆ ಸೆಟ್ ಆಗಿಲ್ಲ. ಬೇಕಾಗಿದ್ದಾರೆ ನನ್ನ ಮಗಳಿಗೆ ಗಂಡು, ನನ್ನ ಮಗಳಿಗೆ ನನ್ನ ಮಗಳಿಗೆ ಗಂಡು ಬೇಕಾಗಿದ್ದಾರೆ. ಹುಡಿಕೊಂಬರ್ತಾರೆ ಬಿಡು. ಸೂಪರ್ ಸಿಂಪಲ್. ನನ್ನ ಹತ್ರ ಇದ್ರದ್ದು ಒಂದಿದೆ.
ಆ್ಯಕ್ಚುಲಿ ಸೀರೆ ಅಂದರೆ ಅದು ಆ ಗೋಡೆ ಕಲರ್ ಸೇಮ್ ಗ್ರೇ ಈ ಥರ ಬರುತ್ತೆ ಕಲರ್. ಅದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಅಂದರೆ ಚೆನ್ನಾಗಿ ಕಾಣಿಸುತ್ತಂತೆ. ಇದಕ್ಕೆ ಈ ಕಲರ್ ಪಿಂಕು ಸೆಟ್ ಆಗುತ್ತೆ. ಆದರೆ ಇದು ಚೆನ್ನಾಗಿದೆ ಸಕ್ಕದ. ರಾತ್ರಿನೂ ಚೆನ್ನಾಗಿತ್ತು. ನನಗೆ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂದ್ಬಿಡ್ತೀನಿ. ರಾತ್ರಿನೂ ಚೆನ್ನಾಗಿತ್ತು, ಈಗ ಚೆನ್ನಾಗಿದೆ, ಎರಡು ಚೆನ್ನಾಗಿದೆ. ಜಯಶ್ರೀಗೋಸ್ಕರ ಲೈಕ್ ಮಾಡ್ಬಿಡಿ. ಅಯ್ಯೋ ಗಂಡು ಬೇಕು ಅಂದಲ್ಲ ಅದಕ್ಕೆ ಬಾಲ್ ಹೊರಗಡೆ ಹೋಗ್ಬಿಡ್ತಾ ಕಳ್ಳಣ. ಇಲ್ಲೇ ಒಂಥರ ಲೈಟ್ ಪ್ಯಾಟೆ ಬಂದ ಪ್ಯಾಟೆ ಮಂದಿ ಕಳ್ಳಿಗೆ ಬಂದು ಅಂದ್ರೆ ಲಾಸ್ಟ್ ಇದ್ರಲ್ಲಿ ಚೆನ್ನಾಗಿದೆ. ಅದು ಡೈಲಾಗ್ ವೆರೈಟಿ ಬ್ಯಾಗು, ಆ ಡ್ರೆಸ್ ಚೆನ್ನಾಗಿದೆ. ಅದು ಹೇಳ್ಕೊಂಡು ಹೋಗೋದಕ್ಕೆ. ಅಯ್ಯೋ ಸುಮ್ಮನೆ ವಾಕ್ ಮಾಡಿ ಒಂದು ಈ ಕಡೆಯಿಂದ ಕಸ ಹೇಳಿ ಹಾಕೋದು. ಹಿಂಗ್ ಬಾಯ್ ಕಡೆಗೆ ಕರೆಕ್ಟ್ ಆಗಿದೆ ಅದು ಜೋಡಿ. ಸಾಕು ನಡಿ ಮಗಳೇ. ಅದು ಜಯಶ್ರೀ ಕರೆಕ್ಟ್ ಹೋಗ್ಬಿಟ್ಟವನೆ ಫುಲ್ಲು. ಜಡೆ ಶುದ್ಧ ಆಗ್ಬಿಟ್ಟಿದೆ ಒಂದಿಂದಲೇ ನಮ್ಗೆ ಆನದು. ಅದಕ್ಕೆ ಬೇರೆ ಒಂದು ಕ್ಲಿಪ್ಪು. ಅಯ್ಯೋ ಕಾಮಿಡಿ. ನೆಕ್ಸ್ಟ್ ನಮ್ಮ ದರ್ಶು ಮದುವೆ ಫ್ರೆಂಡ್ಸ್. ಕರೆಕ್ಟ್ ಚಾಂದಿನಿ ಆದ್ಮೇಲೆ ನಮ್ಮ ದರ್ಶು. ಇನ್ನು ಹುಡ್ಕೋದ್ರಲ್ಲೇ ಇದೀವಿ ಹುಡುಗಿನ. ಯಾರಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಆದ್ರೂ ಆಗ್ಬೋದು, ಗೊತ್ತಿಲ್ಲ. ಇವಾಗ ಹೊಸ ನ್ಯೂಸ್ ಕೊಡ್ತಾ ಇದ್ದಾನೆ ನಮ್ಮ ದರ್ಶು. ಎಲ್ಲರಿಗೂ ಹೇಳ್ಬೋದು, ಯಾರಿಗೂ ಹೇಳ್ದಲೇನೆ ಇರ್ಬೋದು. ಹಿಂಗೆಲ್ಲ ಇದೆಯಾ? ಹೌದಾ? ಓ ಸರಿ ಆಮ ಹಂಗ್ ಬರ್ತೀಯಾ? ಸರಿ ಬಾ. ನೋಡೋ ತನಕ ಕಾಯ್ತೀವಿ, ಇಲ್ಲ ಅಂದಾಗ ನಾವೇ ಹುಡುಕಂತೀವಿ. ಏನ್ ಮಾಡಕ ಫಸ್ಟ್ ಆ ಕೆಲಸ ಮಾಡು. ಅದೆಲ್ಲ ಆಗೋಗ್ಬಿಟ್ಟಿದೆ. ಇನ್ನು ಇಲ್ಲಿ ಕೆಳಗೆ ಬರ್ತಿದ್ದಂಗೆನೆ ಇನ್ನು ನಮ್ಮ ಚಾಂದಿನಿ ಅವರ ಬಾವಿ ಪತಿ ಜೊತೆ ಫೋಟೋ ಸೆಷನಲ್ಲೇ ಬ್ಯುಸಿ ಆಗಿಬಿಟ್ಟಿದ್ಲು. ಇನ್ನೂ ಮುಗ್ದಿಲ್ವೇನೆ, ಯಾಕೆಂದರೆ ಹಿಂದಿನ ದಿನ ರಿಸೆಪ್ಷನಲ್ಲೂ ಇನ್ನು ಫೋಟೋಸ್ಗಳು ಹೊಳ್ಸ್ಕೊತಾನೆ ಇದ್ಲು. ಇನ್ನೂ ಅದರಲ್ಲೇ ಬ್ಯುಸಿ ಇದ್ಲು. ಅದಕ್ಕೆ ಇನ್ನೂ ಮುಗ್ದಿಲ್ವೇನೆ ಅಂತ ಹೇಳಿದೆ. ಇನ್ನು ಸರಿ ಅಂತ ಹೇಳಿಬಿಟ್ಟು ಹೋಗಿ ಕೂತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಫೋಟೋ ಸೆಷನೆಲ್ಲ ಇದ್ದಿದ್ದೆ ನಮ್ಮದು ನಾರ್ಮಲಾಗಿ. ಫಸ್ಟ್ ಇದೆಲ್ಲ ಏನೇನು ಪೂಜೆಗಳಿದ್ದಾವೆ ಅದೆಲ್ಲನೂ ಹೋಮ ಎಲ್ಲ ಇತ್ತು, ಆದ್ದರಿಂದ ಅದು ಮಾಡಿಸ್ತಾ ಇದ್ರು. ಸರಿ ಅಂದ್ಬಿಟ್ಟು ಎಲ್ಲರೂ ಹಾಗೇ ಕೂತ್ಕೊಂಡಿದ್ವಿ. ಚೆನ್ನಾಗಿತ್ತು. ನೈಟ್ ಟೈಮು ಆ್ಯಕ್ಚುಲಿ ರಿಸೆಪ್ಷನ್ ಇದ್ದಾಗ ಮತ್ತು ರೆಸಾರ್ಟ್ ಹೇಗಿದೆ ಏನು ಎತ್ತ ಅನ್ನೋದು ಗೊತ್ತಾಗಿರಲಿಲ್ಲ ನಿಮಗೆ. ಇವಾಗ ಗೊತ್ತಾಗ್ಬೋದು. ಮತ್ತು ರಿಸೆಪ್ಷನಿಗೆ ಜಾಸ್ತಿ ಜನ ಇರ್ತಾರೆ. ಇವಾಗೆಲ್ಲ ಮೊದಲಿಂದೆಲ್ಲ ಮದುವೆಗಳು ಹೆಂಗೆ ಅಂತಂದರೆ ನೈಟ್ ಟೈಮು ಯಾರೂ ಮದುವೆಗೆ ಬರ್ತಾ ಇರಲಿಲ್ಲ ಜಾಸ್ತಿ, ಆಯಿತಾ. ಬೆಳಗ್ಗೆ ಟೈಮು ಜಾಸ್ತಿ ಜನ ಇರ್ತಾಯಿದ್ರು ತಾಳಿ ಕಟ್ಟೋ ಟೈಮ್ನಲ್ಲಿ. ಆದರೆ ಇವಾಗ ಉಲ್ಟಾ ಎಲ್ಲ ಹಿಂದಿನ ದಿನ ರಿಸೆಪ್ಷನ್ ಮಾಡೋದ್ರಿಂದ ಎಲ್ಲರೂ ಹಿಂದಿನ ದಿನವೇ ಬಂದು ಹೋಗ್ಬಿಡ್ತಾರೆ. ಏನಿದ್ರೂ ನೆಕ್ಸ್ಟ್ ಡೇ ಅಂದರೆ ಧಾರೆ ಮುಹೂರ್ತ ದಿನ, ತಾಳಿ ಕಟ್ಟೋ ದಿನ ಜಸ್ಟು ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಇರ್ತಾರೆ. ಹಂಗೆ ಇದ್ದರು. ಆ್ಯಂಡ್ ಬರದೇ ಇರೋ ರಿಸೆಪ್ಷನಿಗೆ ಅಂಥವರೆಲ್ಲ ಬಂದಿರ್ತಾರೆ. ಇವತ್ತು ನಮ್ಮ ರಕ್ಷಿತ್ ಕೂಡ ಫುಲ್ ಗಂಡು ಥರ ರೆಡಿ ಆಗಿಬಿಟ್ಟಿದ್ದ, ಪಂಚೆ ಶರ್ಟ್ ಎಲ್ಲ ಹಾಕ್ಕೊಂಡು. ಅವನು ಶಿಲ್ಪಾಗೆ ಬಾಲ ಥರ. ಸೊ ಅವಳಿಗೆ ಯಾರು ಜೊತೆಗೆ ಇರಬೇಕಲ್ವ. ಆದ್ದರಿಂದ ಈ ಚಾಂದಿನಿ ಏನಂತಂದರೆ ಅವ್ರು ಮದುವೆ ಆಗೋ ಹುಡುಗನ ಜೊತೆ ಪಾಪ ಬ್ಯುಸಿ ಆಗಿಬಿಟ್ಟಿಲ್ಲ. ಯಾಕಂದ್ರೆ ಅವನು ಸಿಂಗಲ್ ಅಂತ ಅನ್ನಿಸ್ಬಾರ್ದಲ್ವ, ಬೇಜಾರಂತ ಅನ್ನಿಸ್ಬಾರ್ದಲ್ವ. ಆದ್ದರಿಂದ ಅಲ್ಲಿ ಅವ್ರ ಜೊತೆ ಬ್ಯುಸಿ ಆಗಿದ್ಲು, ನಿವಿ ಜೊತೆ. ಆದ್ದರಿಂದ ಇವಾಗ ರಕ್ಷಿತು ಶಿಲ್ಪನ ಜೊತೆ ಆ ಕಡೆ ಈ ಕಡೆ ಓಡಾಡಿಕೊಂಡು ಇದ್ಲು. ಇನ್ನು ನಾನು ಕುಶಿಮ ಆಟ ಆಡ್ತಾ ಇದ್ಲು ಎದ್ಬಿಟ್ಟು. ಇನ್ನು ಅವಳಿಗೆ ನಾನು ಏನಾದ್ರು ಎಲ್ಲರೂ ಹಿಡ್ಕೊಳಕ್ಕೆ ಹೋದರೆ, ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋದರೆ ಅವಳು ತುಂಬಾ ಅಳ್ತಾಯಿದ್ಲು. ಅದಕ್ಕೆ ಅವಳು ಆರಾಮಾಗಿ ಎಲ್ಲ ಆಟ ಆಡ್ತಾರೋ ಅಲ್ಲಿ ಆರಾಮಾಗಿ ಆಟ ಆಡಲಿ ಅಂತ. ಇನ್ನು ಈ ಕಡೆ ಒಂದಷ್ಟು ಫೋಟೋಸ್ ತೆಗೆಸ್ಕೊತಾ ಇದ್ರು. ಶಿಲ್ಪ ಯಾವ್ಯಾವ ಪೋಸ್ ಕೊಡಬೇಕು ಆ ಥರ ಕೊಟ್ಕೊಂಡು ಅವಳು ಸಿಕ್ಕಾಬಟ್ಟೆ ಫೋಟೋಸ್ ಕ್ರೇಜ್ ಜಾಸ್ತಿ ಅವಳಿಗೆ. ಫೋಟೋ ತೆಗೆಸ್ಕೊಳ್ಳೋದು ಯಾವಾಗಲೂ ಅಷ್ಟೇ. ಅವಳು ಮುಂದಾಗಿ ನಿಂತಿರ್ತಾಳೆ ಫೋಟೋಸ್ ತೆಗೆಸ್ಕೊಳ್ಳೋದ್ರಲ್ಲಿ, ಯಾವುದೇ ಫಂಕ್ಷನ್ ಆದರೂ. ಇನ್ನು ಅವಳು ಮದುವೆ ಅಂದರೆ ಬಿಡ್ತಾಳ. ಇನ್ನು ನಾನು ರಕ್ಷಿತ್ ಏನೋ ಹೇಳ್ತಾ ಇದ್ದ ನನಗೆ. ನಾನು ಬಿಸಿಲಲ್ಲೇ ಕೂತ್ಕೊಂಡಿದ್ದೆ. ನನಗೆ ಎಲ್ಲರೂ ಹೇಳ್ತಾಯಿದ್ರು, ನಮ್ಮ ಫ್ಯಾಮಿಲಿಯವರೆಲ್ಲ, ಯಾಕೆ ಹಂಗೆ ಹೋಗಿ ಬಿಸಿಲಲ್ಲಿ ಒಬ್ಬಳೇ ಕೂತ್ಕೊಂಡಿದ್ಯಾ ಬಾಯಿ ಕಡೆ ಅಂತ. ನನಗೇನಂದರೆ ನನಗೆ ಖುಷಿಗೆ ಈ ಥರ ಆಗ್ತಾಯಿತ್ತಲ್ಲ, ಅದೇ ಟೆನ್ಷನ್ ಆಗ್ತಾಯಿತ್ತು. ಇನ್ನು ಆಮೇಲೆ ಎಲ್ಲರೂ ಹೋಗಿ ನೆರಳಲ್ಲಿ ಅಲ್ಲಿ ರೆಸಾರ್ಟ್ ಆಗಿರೋದ್ರಿಂದ ಗ್ರೀನ್ರಿ ಇದೆ ತುಂಬ ಚೆನ್ನಾಗಿ. ಅದಕ್ಕೆ ಎಲ್ಲರೂ ಅಲ್ಲಿ ಕೂತ್ಕೊಂಡಿದ್ರು. ಆಮೇಲೆ ನಾನು ರೂಮ್ಗೆ ಹೋಗ್ಬಿಟ್ಟಿದ್ದೆ. ಅಮ್ಮ ಎಲ್ಲರೂ ಇದ್ರು ಅಂತ ನನಗೆ ಕರೆದ್ರು ನಮ್ಮ ಮಾಮ ಫೋನ್ ಮಾಡಿಬಿಟ್ಟು, ಬನ್ನಿರಿ ಬೇಗ ಇಲ್ಲಿ ಫೋಟೋಗಳು ತೆಗೆಸ್ಕೊಳ್ಳೋಣ ಫ್ಯಾಮಿಲಿ ಎಲ್ಲರೂ ಅಂತ. ನಾನು ಖುಷಿನ ಅಲ್ಲೇ ಅಮ್ಮನ ಹತ್ರನೇ ಬಿಟ್ಬಿಟ್ಟು ಇವಾಗ ಇಲ್ಲಿ ಬಂದುಬಿಟ್ಟು ಫೋಟೋಸ್ಗಳನ್ನ ತೆಗೆಸ್ಕೊತಾ ಇದ್ದೀವಿ. ಯಾಕಂದರೆ ಗ್ರೀನ್ರಿ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಫ್ಯಾಮಿಲಿ ಫೋಟೋಸ್ ಕೂಡ ಇವಾಗ ತೆಗೆಸ್ಕೊತಾ ಇದ್ದೀವಿ ಎಲ್ಲರೂ ಕೂಡ. ಆ್ಯಂಡ್ ಎಲ್ಲರೂ ಒಬ್ರಿಗೊಬ್ರು ಕಾಲಿಟ್ಕೊಂಡು ಚೆನ್ನಾಗಿರುತ್ತೆ. ಒಂಥರ ಎಲ್ಲರೂ ಮಾತಾಡಿಕೊಂಡು ಮಜವಾಗಿರುತ್ತೆ. ಸೊ ತಣ್ಣಗಿತ್ತು, ತಂಪು ಗಾಳಿ, ಹಸಿರು, ಎಷ್ಟು ಚೆಂದ ಅಂತ ಅನಿಸ್ತಾ ಇತ್ತು ಗೊತ್ತಾ. ಸೊ ಇನ್ನೆಲ್ಲರೂ ಫೋಟೋಸ್ ತೆಗೆಸ್ಕೊತಾ ಇದ್ದೀವಿ. ಹಾಗೆ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ. ಆಯ್ತು ಸರ್. ಒಬ್ರು ಈ ಕಡೆ ಬನ್ನಿ.
ಚಾಂದಿ ಸ್ವಲ್ಪ ಕ್ಲೋಸ್ ಬಾರೆ. ಅಕ್ಕ ಒಂದ್ ಸ್ವಲ್ಪ ಈ ಕಡೆ ಬನ್ನಿ. ಅಕ್ಕ ಸ್ವಲ್ಪ ಕ್ಲೋಸ್ ಬನ್ನಿ. ನಮ್ಗೆ ಗೊತ್ತಾಗಲ್ವಲ್ಲ ಸರ್. ರೆಡಿ ಇಲ್ಲಿ ನೋಡಿ, ಹಾಗೆ ರೀ, ಹಾಗೆ ರೀ, ಮುಂದೆ ಬರೋದಾ? ಹಾಂ, ನಾವು ಟೈಮ್ ಆಯ್ತಮ್ಮ ನೋಡಿ ಇಲ್ಲಿ ನೋಡಿ. ಅಪ್ಪಾಜಿ ಈಗ ಕೇಳಿ ಒಂದು ನಿಮಿಷ. ನೋಡಿ ನೋಡಿ ಅಣ್ಣ, ಇಲ್ಲಿ ನೋಡಿ ಅಣ್ಣ, ನೋಡಿ ಅಣ್ಣ. ಅವಳು ಒಬ್ಬಳು ಫೋಟೋ ಮಿಸ್ ಆಗ್ಬಿಟ್ಟು ಯಾರು ಗೊತ್ತಾ? ವಾಷಿಂಗ್ ಫೋಟೋ ಎತ್ತಿದ್ದಮ್ಮ ಎತ್ತಿದ್ರ ಹಿಂಗೆ? ಹೌದಾ? ಅವಳೊಬ್ಬಳು ಮಿಸ್ ಆಗಿದೆ, ಕೇಳು ಇಲ್ಲ ಅಂತ. ನೋಡಿ ಎಲ್ಲರೂ ಕಡೆ ಹೋಗ್ರಿ, ದೊಡ್ಡ ಬಿಲ್ಡಿಂಗ್ ಹಿಂಗಿದ್ರೆ ಯಾವ ತಲೆನೂ ಕಾಣಿಸಲ್ಲ. ಕ್ವಾರ್ಟರ್ಸ್ಗೆ ಹೋಗ್ರಿ, ಆ ರೋಡಲ್ಲಿ ಹೋಗ್ರಿ. ಫಸ್ಟ್ ಏನಾದ್ರು ಕಾಣ್ತಾ ಇದೀವಿ ನೋಡ್ಲಾ. ನನಗಂತೂ ತುಂಬಾ ಬೇಜಾರಾಗ್ತಾಯಿತ್ತು, ಯಾಕಂದರೆ ಶಿಲ್ಪಾಗೆ ತಾಳಿ ಕೊಟ್ಟೋ ಟೈಮ್ನಲ್ಲಿ ನಾನು ಇರಲಿಲ್ವಲ್ಲ ಅಂತ. ಆದರೆ ನನ್ನ ಮಗ ವೀಡಿಯೋ ಮಾಡ್ಕೊಂಡಿದ್ದ. ಇದನ್ನು ನೋಡಾದರೂ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು, ಖುಷಿ ಕೂಡ ಆಯಿತು. ಅದೊಂದು ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ. ಹಾಗೆ ನೀವು ವಿಶ್ ಮಾಡಿಬಿಡಿ ನವ ದಂಪತಿಗಳಿಗೆ. ಖುಷಿ ಬಂದ್ಲಾ? ಹಾಯ್ ಖುಷಿ. ಜಿಯಾ ಹಾಯ್ ಖುಷಿ. ಉಲ್ಟಾ ಪಲ್ಟಾ ಆಗಿದ್ಯಾ ಪ್ಯಾಂಟು? ಹಾ, ಉಲ್ಟಾ ಆಗಿದೆ. ಅಯ್ಯೋ, ಅದಂತೂ ಏನೇನೋ ಶಾಸ್ತ್ರಗಳು ಅದು ಇದು ಅಂತ ಎಲ್ಲ ಏನೇನೋ ಮಾಡ್ತಾನೇ ಇದ್ರು. ಎಲ್ಲರೂ ಆ ಕಡೆ ಕುತ್ಕೊಳ್ಳೋದು, ಈ ಕಡೆ ಕುತ್ಕೊಳ್ಳೋದು, ಹಾಗೆ ಇನ್ನು ಕೆಲವ್ರು ಹೋಗಿ ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರು. ಇನ್ನೇನು ಆಗಲೇ ಮುಗಿತಾ ಬರ್ತಲ್ಲ ಅಂತ ಇನ್ನು ಎಷ್ಟೊಂದು ಜನ ಊಟಕ್ಕೆ ಹೋಗ್ಬಿಟ್ಟಿದ್ರು. ಸರಿ, ನಾವು ಊಟಕ್ಕೆ ಹೋಗೋಣ ಅಂತ ಅನ್ಕೊತಾ ಇದ್ವಿ. ಎಲ್ಲರೂ ಬನ್ರಿ ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೇಳ್ತಾನೆ ಇದ್ರು. ಸೊ ನಾನು ಒಂದು ಸ್ವಲ್ಪ ಭುವನ್ ಏನೋ ಹೇಳ್ತಾ ಇದ್ದ. ಆ್ಯಂಡ್ ರಿಷಿ ಕೂಡ ಬಂದಿಲ್ಲ, ಯಾಕಂದರೆ ಎಲ್ಲರೂ ಬಂದುಬಿಟ್ಟಿದ್ದಾರೆ ಇವತ್ತು. ರಿಷಿ ಒಬ್ಬ ಮಿಸ್ ಆದ. ನೀವೆಲ್ಲರೂ ಕೇಳ್ಬೋದು ಯಾಕೆ ನಿಖಿತಾ ರಿಷಿ ಬಂದಿಲ್ಲ ಅಂತ. ಇನ್ನು ಸಿಹಿ ಮನೇಲಿ ನಾಯಿ ಇದ್ದಾಳೆ, ಅವನು ಎಂಗೇಜ್ಮೆಂಟಿಗೆ ಬಂದಿದ್ದ. ಆದರೆ ಇವಾಗ ಮದುವೆಗೆ ಬರೋಕ್ಕಲ್ಲ, ಯಾಕಂದರೆ ದರ್ಶನ್, ಭುವನ್ ಪ್ರತಿಯೊಬ್ಬರು ಎಲ್ಲರೂ ಬಂದಿರೋದ್ರಿಂದ ರಿಷಿ ಒಬ್ಬ ಮಿಸ್ ಆಗ್ಬಿಟ್ಟು ಅವ್ನು ಬಂದಿಲ್ಲ ಅಷ್ಟೇ. ಇನ್ನು ಊಟಕ್ಕೆ ಕೂತ್ಕೊಂಡಿದ್ವಿ. ಊಟ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ನೈಟ್ ಊಟನೂ ಅಷ್ಟೇ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ, ನೈಟ್ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ. ಅಂದರೆ ನೈಟ್ಗಿನ್ನ ಬೆಳಗ್ಗೆ ಊಟ ಇನ್ನೂ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ, ಇಡ್ಲಿ ಮತ್ತು ಉದಿನೋಡ, ಉಪ್ಪಿಟ್ಟು ಎಲ್ಲ ಇತ್ತು. ಇಡ್ಲಿ ಸಾಂಬಾರಂತೂ ಸಖತ್ತಾಗಿತ್ತು. ಸೊ ಒಬ್ಬಟ್ಟು ತುಂಬ ವೆರೈಟೀಸ್ ಮಾಡಿಸ್ಬಿಟ್ಟಿದ್ರು ಬೆಳಗ್ಗೆ. ಅಷ್ಟೊಂದು ಮಾಡಿಸೋ ನೆಸೆಸಿಟಿ ಇರಲಿಲ್ಲ ಅಂತ ಅನಿಸ್ತು. ನಾನು ಅದೇ ಶಿಲ್ಪಾಗಿ ಹೇಳ್ತಾ ಇದ್ದೆ. ನೋಡಿ, ನಮ್ಮ ಖುಷಿ ತಿನ್ಸಿದ್ದು ಶಿಲ್ಪಂಗೆ. ಅಲ್ಲಿ ಹಬ್ಬ ಒಳ್ಳೆ ಚೆನ್ನಾಗಿ ಕೊಟ್ಟರು. ತಗೋತೀರಿ, ಹೊಟ್ಟೆ ತುಂಬೈತಿ ಅಂತ ಗೊತ್ತು, ಅದಕ್ಕೆ ಸಾಕಂತೆ ಅಮ್ಮು. ಓಕೆ, ಬಾಯ್ ಬಾಯ್ ಮಾಡು, ಬಾಯ್. ಇವಾಗಲೇ ಹೋಗ್ಬಿಡೋತ್ಲಾಗಿ ಇನ್ನೇನು ಬರಲ್ಲ ಅಲ್ಲಿಗೆ, ಹಿಂಗೆ ಕಳಿಸ್ತಾವಳೆ. ಅಮ್ಮ ನೀನು ತಿನ್ನು, ನೀನು ಆರಾಮಾಗಿ ತಿನ್ನು. ಅವಳಿಗೂ ತಿನ್ಸೋ. ಓ, ನಾನು ತಿನ್ನಿಸ್ಬೇಕಪ್ಪ? ನಾನು ತಿನ್ನಿಸ್ಬೇಕಾ? ವಾಂತಿ ಮಾಡಿಬಿಡ್ತಾಳೆ ಆಮೇಲೆ ತಿಂದಿರೋದನ್ನ.
ಬೆಳಗ್ಗೆ ಏನ್ ತಿಂದಿಲ್ಲ ಅಲ್ವಾ? ನನಗೆ ಕೊಡ್ತಿದ್ಯಾ ಹೋಗ್ ತಗೊಳೋಗೆಲ್ಲ. ಅವಳಿಗೆ ಗೊತ್ತಾಗೈತು ಹೋಯ್ತವಳೆ ಕೈಯಲ್ಲಿರೋದಾದ್ರೂ ಕೊಡು. ಕೈಯಲ್ಲಿರೋದ ಕತ್ತ ಹೋಯ್ತೀನಿ. ಇಟ್ಕೊಡ್ ಬಳೆ ಕೊಡ್ ಬಳೆ. ಬೇಡ ಬೇಡ, ನಿನ್ನ ಹತ್ರ ಇರೋದೇ ಸಾಕು. ಎತ್ತಾ ತಿನ್ನು. ಇಲ್ಲ ನನಗಿಲ್ಲ ಊಟ ತಡ್ಕೊಳಕ್ಕೆ. ಅಯ್ಯೋ ಕತೆ. ಯಾರು ಕೊಡ್ದು ನೋಡಿ ಹೆಂಗ್ ಅವಳಿಗೆ ತಿನ್ಸು ಅಂತ ನಿಮ್ಮಮ್ಮ ತಿನ್ಸಲ್ಲ ಅಂತೆ. ಅವ್ಳಿಗೆ ಹೇಳ್ತದೆ ನಿನ್ಗೂ ತಿನ್ಸು ತಿನ್ಸು, ಹಿಂಗೆಲ್ಲ ತಗೋ, ಒಂದೊಂದೇ ಅಗಳು ಎತ್ಕೋ ತಿನ್ಸು. ಸಾಕು ಬಿಡು ಮಗಳೇ, ಬೇಡ. ತುಂಬೋಯ್ತು. ಹೊಟ್ಟೆ ತುಂಬ ಊಟ ಮಾಡೋಗ್ಬಿಡು. ಅಪ್ಪ ಊಟ ಅಂತೂ ಹೆವಿ ಆಗೋಯ್ತು. ಇದು ಯಾಕೆ ಸ್ವೀಟ್ ಇಷ್ಟೊಂದು ಮಾಡ್ಸೋಣ. ಅದಕ್ಕೆ ಬರೀ ಅನ್ನ ಸಹ ತಿನ್ಬೇಕಾನೆ. ಆಪಲ್ ತಿನ್ನು ಅಂತ ಯಾರು ಹೇಳ್ತಾರೆ? ಅದು ಖುಷಿದು. ಅಲ್ಲ ಮಮ್ಮಿ, ಅಷ್ಟು ಆಪಲ್ ತಿಂದಿದ್ಕೆ ಮತ್ತೆ ಇಷ್ಟು ಊಟ. ನನಗೆ ಸ್ಪೆಷಲ್ ಆಗಿ ಬಡಿಸೋಗೋರು ನೋಡು. ಓಕೆ ಆಯ್ತು, ಮುಗೀತು ಮದುವೆ ಎಲ್ಲ. ಆಪಲ್ ಯಾರಿಗೆ ಕೊಡ್ಬೇಕು ಅಂತ ಜಾಸ್ತಿ ಆಯ್ತು ಐಟಮ್ಸು, ತುಂಬಾನೇ ಹೆವಿ ಆಯ್ತು ಫ್ರೆಂಡ್ಸ್ ಊಟ. ನಾನು ಅದಕ್ಕೆ ಇದೇನೋ 81 ಸೂಪರ್. ಎಷ್ಟು ಬೇಗ ಆಗೋಯ್ತಲ್ಲ. ಓಕೆ, ಎಲ್ಲರೂ ಇಲ್ಲಿ ಆಟೆ ಹೊಡಿತಾ ಕುತ್ಕೊಂಡಿದ್ವಿ ಎಲ್ಲರ ರೂಮಲ್ಲಿ. ನೀವು ಬರ್ಬೇಕಂತೆ ಒಟ್ಟಿಗೆನೆ. ಕೇಳ್ಕೊಳ್ರಿ. ಹಾ, ಇನ್ನು ಗಂಡನ ಮನೆಗೆ ಕಳಿಸ್ಕೊಡೋ ಟೈಮ್. ಎಲ್ಲರೂ ಕಳಿಸ್ಕೊಟ್ಟ ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಆಶೀರ್ವಾದ, ಎಲ್ಲ ದೊಡ್ಡವ್ರ ಆಶೀರ್ವಾದ ತೊಗೊಳ್ತಾ ಇದ್ದಾರೆ. ಇನ್ನು ಎಲ್ಲ ಗೊತ್ತಲ್ಲ, ಗಂಡನ ಮೇಲೆ ಕಳಿಸ್ಬೇಕಾರೆ ನಮ್ಮನೆ ಹೆಣ್ಮಕ್ಳೆಲ್ಲ ಆಳೋದು. ಆಶೀರ್ ಮದುವೆನಲ್ಲೂ ಅಷ್ಟೇ ಇದೇ ಥರನೇ ಇತ್ತು. ಸೊ ಬೇಜಾರು ಅಂತ ಅನಿಸುತ್ತೆ ಈ ಟೈಮ್ನಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಆಂಟಿನ ತುಂಬಾ ಮಿಸ್ ಮಾಡಿಕೊಂಡೆ ನಾನಂತೂ. ನಾನು ಅಂತಲ್ಲ, ನಾವೆಲ್ಲರೂ ಮಿಸ್ ಮಾಡ್ಕೊಂಡ್ವಿ. ಬಾಯ್ ಶಿಲ್ಪ. ಇನ್ನು ಅವರು ಕೂಡ ಹೊರಟ್ರು, ಇನ್ನು ನಾವು ಕೂಡ ಹೊರಟ್ವಿ. ಇನ್ನೆಲ್ಲ ಬಸ್ ಹತ್ರ ಎಲ್ಲರೂ ಹತ್ತೋದಕ್ಕೆ ಅಂತ ಹೋದರು. ಹಾಗೆ ಹೋಗ್ತಾ ಇದೊಂದು ಈ ರೆಸಾರ್ಟಲ್ಲಿ ಈ ಥರ ಕೊಯಂಬತ್ತೂರಿನಲ್ಲಿ ಶಿವನ ಸ್ಟ್ಯಾಚು ಇದೆಯಲ್ಲ, ಅದೇ ಥರ ಇದೊಂದು ರೆಸಾರ್ಟ್ನಲ್ಲಿ ಇದೊಂದು ಸ್ಟ್ಯಾಚು ಇದೆ. ಶಿವನ ಸ್ಟ್ಯಾಚು ಚೆನ್ನಾಗಿದೆ ನೋಡೋದಕ್ಕೆ, ಒಂಥರ ಡಿಫ್ರೆಂಟಾಗಿದೆ ರೆಸಾರ್ಟು. ಸೊ ಜಾಸ್ತಿ ನಾನು ರೆಸಾರ್ಟಿನ ವೀಡಿಯೋ ಆಗಲಿ ಆ ಥರ ಎಲ್ಲ ನಾನು ಮಾಡೋಕ್ಕಾಗಲಿಲ್ಲ ನನಗೆ. ಯಾಕಂದರೆ ಕುಶಿಮಾ ಇದ್ದಿದ್ದರಿಂದ ಜಾಸ್ತಿ ನಾನು ಕುಶಿಮಾಗೆ ಹುಷಾರಿಲ್ಲದೆ ಇದ್ದಿದ್ದರಿಂದ ನಾನು ಎಷ್ಟು ಬೇಕೋ ಅಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಮಾತ್ರ ತಗೊಂಡೆ ಅಷ್ಟೇ. ಹಾಂ ಮಮ್ಮಿ ಬಾಯ್. ಹಾಂ ಮಲ್ಲಿಕತ್ತು ಬಾಯ್ ಬಾಯ್. ಚಾಂದಿ ಆದ್ಮೇಲೆ ನಮ್ಮ ಮದ್ವೆಗೆ ಸಿಗೋಣ. ಓಕೆ ಬಾಯ್. ಹಿಡ್ಕೊ ಮಾಡು. ಬಾಯ್ 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 ಮಗಳೇ. ಬಾಯ್ 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 ಮಗಳೇ. ಹುಷಾರು ಮಮ್ಮಿ, ಮಮ್ಮಿ ಹುಷಾರು, ಹುಷಾರು ಮಮ್ಮಿ. ಬಾಯ್ ಅಕ್ಕ. ಮನೆಗೆ ಬಂದ್ವಿ. ಹಬ್ಬ ಸುಸ್ತಾಗೋಯ್ತು ನನಗೆ. ಇವಳು ಮಲ್ಕೊಂಬಿಟ್ಲು, ಅಲ್ಲೇ ಎತ್ಕೊಂಡು ಗಾಡಿನಲ್ಲೇ ಬಂದೆ. ಆ್ಯಂಡ್ ಏನಂತಂದರೆ ಇವಾಗ ಬಸ್ಸು ಕೂಡ ಇಲ್ಲೇ ನಮ್ಮನೆ ರೂಟಲ್ಲಿ ಹಿಂಗೆ ಹೋದರು. ಸೊ ಅದಕ್ಕೆ ಬನ್ನಿರಿ ಅಂತ ಎಲ್ರಿಗೂ ಹೇಳಿದೆ. ಆದರೆ ಇಲ್ಲ ಇಲ್ಲ, ಈ ಬಸ್ ಜನ ಎಲ್ಲ ಬರೋದಕ್ಕಾಗೋದಿಲ್ಲ, ಮತ್ತು ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ, ಪರವಾಗಿಲ್ಲ ಹೋಗು, ಮಗುಗೆ ಬೇರೆ ಹುಷಾರಿಲ್ಲ ಅಂತೀಯ ಅಂತ ಅಂದರು. ಅದಕ್ಕೋಸ್ಕರ ಸರಿ ಐತೆ, ನಮ್ಮ ಧರ್ಮ ಕರಿಬೇಕಲ್ವ. ನಮ್ಮನೆ ರೋಡಲ್ಲೇ ಹೋಗ್ತಾ ಇದ್ದಾರೆ ಅಂದಾಗ ನಾವು ಕರೀದೇ ಇದ್ದರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಕರೆದೆ, ಫೋನ್ ಮಾಡು ಹೇಳಿದೆ. ಆಮೇಲೆ ಬಸ್ ನಿಲ್ಲಿಸ್ಬಿಟ್ಟು ಕರೆದೆ, ಆಮೇಲೆ ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ಬಂದ್ವಿ. ಆ್ಯಂಡ್ ಭುವನ್ ಬಂದು ಪಾಪ ರಾತ್ರಿಯಲ್ಲಿ ಸರಿ ನಿದ್ದೆ ಮಾಡಿಲ್ಲ, ನಾನು ಮಲ್ಕೊಂಡವನೇ. ನಮ್ಮ ತಮ್ಮ ಬರ್ತಿದ್ದಂಗೆ ಖುಷಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ದೆ. 3 ದಿನದಿಂದ ಅವಳು ಊಟ ಮಾಡಿಲ್ಲ ಸರಿಯಾಗಿ. ಇವತ್ತೇ ಅವಳು ಒಂಚೂರು, ಅಯ್ಯೋ ಅದನ್ನು ಹೇಳೋಕ್ಕೆ ಕಷ್ಟ, ಬರೀ ಸೆರಲಾಕೋ ಅದು ಇದು ಗಂಜಿ ಆ ಥರದ್ರಲ್ಲೇ ಇದು. ಒಂಚೂರು ಅನ್ನನ ಚೆನ್ನಾಗಿ ಮಸ್ತು ಊಟ ಮಾಡಿಸ್ದೆ, ಒಂದು ಸ್ವಲ್ಪ ತಿಂದಿದ್ದಾಳೆ. ಆದ್ದರಿಂದ ಇನ್ನು ಇವತ್ತು ರಕ್ಷಿತ್ ಮನೆಗೆ ಬಂದಿಲ್ಲ. ರಕ್ಷಿತ್ ಯಾಕಂದರೆ ಅವನಲ್ಲೇ ಅಡುಳಿ
ಗಂಡಾಗಿ ಅಡುಳಿ ಹೆಣ್ಣಿನ ಜೊತೆ ಮದುವೆ ಹೆಣ್ಣಿನ ಜೊತೆ ಅಡುಳಿ ಗಂಡಾಗಿ ಹೋಗಿದ್ದಾನೆ ಇವನು. ಆದ್ದರಿಂದ ಅಡುಳಿ ಹೆಣ್ಣಾಗಿ ಚಾಂದಿ, ಅಡುಳಿ ಗಂಡಾಗಿ ರಕ್ಷಿತ್ ಇಬ್ಬರು ಹೋಗಿದ್ದಾರೆ. ಆ್ಯಕ್ಚುಲಿ ರಕ್ಷಿತ್ ಹೋಗೋ ಪ್ಲ್ಯಾನ್ ಇರಲಿಲ್ಲ ನನಗೆ. ಶಿಲ್ಪ ಏನೋ ಬಾ ಅವರಿಬ್ಬರು ಕುಚುಕುಗಳು. ಆ್ಯಕ್ಚುಲಿ ಮತ್ತಿಕೆರೆನಲ್ಲಿ ಇರಬೇಕಾದ್ರೆ ಅವರಿಬ್ಬರು ಏನೋ KFC ಪಾರ್ಟ್ನರ್ಸ್. ಅವರಿಬ್ಬರು KFC ಜಾಸ್ತಿ ತಿಂತಾಯಿದ್ರು ಅವರಿಬ್ಬರು. ನಾನ್ ವೆಜ್ ಅವಳು ಕರ್ಕೊಂಡೋಗಿ ಇಬ್ಬರು ತಿನ್ಕೊಂಡು ಬರೋರು. ಬರ್ಗರ್ ಅಂತೆ, ಡೊಮಿನೋಸು ಮತ್ತು KFC ಅಂತ ಎಲ್ಲ ಜಾಸ್ತಿ ತಿನ್ನೋರು. ಸೊ ಅವರಿಬ್ಬರು ಜಾಸ್ತಿ ಆ್ಯಕ್ಚುಲಿ ರಕ್ಷಿತಿಗೆ ಶಿಲ್ಪನ ಕಂಡ್ರೆ ಸ್ವಲ್ಪ ಇದು. ನಾನು ಮಾತಾಡ್ತಾ ಇರಲಿಲ್ವ ಇಷ್ಟು ದಿನ, ಆದ್ದರಿಂದ ರಕ್ಷಿತ್ ಕೂಡ ಸ್ವಲ್ಪ ಅಂದರೆ ಮೆಸೇಜ್ಗಳಲ್ಲಿ ಮಾತ್ರ ಇದ್ದರು, ಎಲ್ಲೂ ಮೀಟ್ ಮಾಡಿರಲಿಲ್ಲ ಅಂತ ಅನ್ಕೊತೀನಿ. ಅವಳು ಕರಿತಾನೆ ಇದ್ಲಂತೆ ಇವನ್ನ, ರಾಖಿ ಕಟ್ತೀನಿ ಬಾರೋ ಅದು ಕಟ್ತೀನಿ. ಇವನು ಹೋಗ್ತಾ ಇರಲಿಲ್ಲ ಅಷ್ಟೇ, ನಾನು ಮಾತಾಡ್ತಾ ಇರಲಿಲ್ಲ. ಆಮೇಲೆ ನಮ್ಮಮ್ಮ ಕೋಪ ಮಾಡ್ಕೊಂಬಿಟ್ರೆ ಅಂದ್ಬಿಟ್ಟು ಹಿಂಗಾಗ್ತಾಯಿತ್ತು. ಇವತ್ತು ಅದಕ್ಕೆ ಹೋಗ್ತೀನಮ್ಮ ಅಂದ. ಸರಿ ಇಲ್ಲ ಅಂತ ಯಾಕೆ ಹೇಳೋದು, ಸರಿ ಆಯಿತು ಕೊಟ್ಟು ಒಂದೇ ದಿನ ಅಷ್ಟೇ, ನೆನ್ನೆ ಜಾಸ್ತಿ ದಿನ ಏನಿಲ್ಲ. ಮತ್ತು ನಾಳೆ ಏನೋ ಕಳಿಸ್ತಾರಂತೆ ವಾಪಸ್ಸು, ಆವಾಗ ಕರ್ಕೊಂಡು ರಂಗನಹಳ್ಳಿಗೆ ಹೋಗ್ತಾರೆ. ಆದ್ದರಿಂದ ಚಾಂದಿನಿ ಕೂಡ ಹೋದ್ಲು. ಖುಷಿಮಾ ಚಾಂದಿನಿ ಕೂಡ ಹೋದ್ಲು. ಇನ್ನು ಭುವನಿಗೂ ನಾನು ಹೋಗಪ್ಪ ಅಂತ ಹೇಳಿದೆ, ಏನೋ ಗೊತ್ತಿಲ್ಲ ನನಗೆ. ಅಲ್ಲಿ ಜಾಗ ಸಾಲಿಲ್ಲ, ಏನೋ ಆಯಿತು ಕಥೆಯಲ್ಲಿ, ನಂಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಆದ್ದರಿಂದ ಭುವನ್ ಇಲ್ಲಿಗೆ ಬಂದ. ಅವನು ಇದಕ್ಕೂ ಹೋಗಲಿಲ್ಲ, ಇವಾಗ ಬಸ್ಸಲ್ಲಿ ಊರಿಗೂ ಕೂಡ ಹೋಗಲಿಲ್ಲ. ನಾನು ಇರ್ತೀನಿ, ನಾವು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಉಳ್ಕೊಂಡ. ಆದ್ದರಿಂದ ಸರಿ ಸುಮ್ಮನೆ ಚೆನ್ನಾಗಾಯಿತು ಮದುವೆ. ಆದರೆ ಲಾಸ್ಟ್ವರೆಗೂ ನನಗೆ ಇರೋಕ್ಕಾಗ್ತಾ ಇರಲಿಲ್ಲ. ಆದರೂ ಏನು ಮಾಡೋಕ್ಕಾಗೋದಿಲ್ಲ, ಆಟೆ ಹೊಡ್ಕೊಂಡು ಇನ್ನೂ ಲಾಸ್ಟ್ ಮೂಮೆಂಟಲ್ಲಿ ಖುಷಿನ ಇಟ್ಕೊಂಡಂತೂ ಆಗ್ತಾನೆ ಇಲ್ಲ. ತುಂಬ ಅಳೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು. ಇನ್ನೇನು ಮಾಡೋದು, ವಿಧಿ ಇಲ್ಲ. ನಮ್ಮ ಮಾಮ ಇರ್ರಿ ಇನ್ನೇನು ಕಳಿಸೋರ್ಗೆ, ಹೆಣ್ಣು ಗಂಟು ಕಳಿಸೋರ್ಗು ಒಂದು ಸ್ವಲ್ಪ ಇಷ್ಟೊತ್ತರೆಗೂ ಏನಿದ್ದು ಇನ್ನೇನು ಅಂತ. ಇನ್ನು ನನ್ನ ಫ್ಯಾಮಿಲಿನ ಎಲ್ಲ ಹೆಣ್ಮಕ್ಳು ಕಳಿಸ್ಬೇಕಾದ್ರೆ ಗೊತ್ತಲ್ಲ ಅವಳು ಅಂತ ಹೇಳ್ತಾರೆ. ಇನ್ನು ಆಶನ ಮದುವೆನಲ್ಲೂ ಹಿಂಗೆ ಆಗಿತ್ತು. ಆದ್ದರಿಂದ ಸರಿ ನಾನಂತೂ ಹತ್ರಕ್ಕೆ ಹೋಗಲೇ ಇಲ್ಲ ಜಾಸ್ತಿ. ಲಾಸ್ಟಿಗೆ ಮಾತ್ರ ವಿಶ್ ಮಾಡಿಬಿಟ್ಟು ಕಳಿಸ್ದೆ ಅಷ್ಟೇ. ಸೊ ಇನ್ನು ಅವರೆಲ್ಲ ಹೋಗಿದ್ದಾರೆ. ಹಿಂಗಾಯಿತು ಮದುವೆ. ಶಿಲ್ಪನ ಮದುವೆ ಮುಗೀತು. ಇವತ್ತಿನ ವ್ಲಾಗ್ನೂ ಕೂಡ ನಾನು ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೆ ಅಂತಂದರೆ ತುಂಬ ಲಾಂಗ್ ಆಗುತ್ತೆ. ನಾನಿವಾಗ ಹೋಗಿ ಖುಷಿ ಬರ್ತಿದ್ದಂಗೆ ತಿನ್ನಿಸ್ಬಿಟ್ಟೆ, ಕೈಕಾಲು ತೊಳ್ಕೊಂಡು. ಇನ್ನೂ ಫೇಸ್ ವಾಶು ಅದೇನು ಮಾಡಿಲ್ಲ, ಇವಾಗ ಹೋಗಿ ಮಾಡ್ಕೊಳ್ಬೇಕು. ಎಲ್ಲ ಬರೀ ಇವತ್ತು ಐಲೈನರಲ್ಲಿ ಏನೂ ಅಪ್ಲೈ ಮಾಡಿರಲಿಲ್ಲ, ಬರೀ ಜಸ್ಟು ಕಾಜಲ್ ಮಾತ್ರ ಅಪ್ಲೈ ಮಾಡ್ಕೊಂಡು ಹೋಗಿದೆ. ಇಲ್ಲೆಲ್ಲ ಕಪ್ಪು ಆಗ್ತಾಯಿದೆ ಅದಕ್ಕೆ. ಸೊ ಒಟ್ಟು ಒಂದು ಸ್ವಲ್ಪ ಏನು ಜಾಸ್ತಿನೂ ಮೇಕಪ್ ಮಾಡ್ಕೊಂಡು ಹೋಗಿರಲ್ಲ, ಲೈಟಾಗಿ ಮೇಕಪ್ ಮಾಡ್ಕೊಂಡೋಗಿದೆ ಅಷ್ಟೇನೆ. ಆದ್ದರಿಂದ ಸೊ ಓಕೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಏನಾದ್ರು ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಶೇರ್ ಮತ್ತೆ ನಾನು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.